ತೋರಿಸ್ತೀನಿ. ಸೊ ಮೆಡಿಸನ್ ಬೇಕೇ ಬೇಕು. ನಂದು ವೆಪೋ ರಬ್ಬು ಪಾಪುಗೆ ಜಾಸ್ತಿ ತಿನ್ನಲೂಬಾರ್ದಾಯ್ತಾ, ಆರೋಗ್ಯಕ್ಕೆ ಇದಷ್ಟು ಒಳ್ಳೆಯದಾರೆ. ಇದು ಆ್ಯಕ್ಚುಲಿ ಮಕ್ಕಳಿಗೆ ವೆಯ್ಟ್ ಗೇನ್ಗೆ ಬೆಸ್ಟು. ಹಾಯ್ ಗಾಯ್ಸ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗಲ್ಲಿ ಏನೆಲ್ಲ ಇರುತ್ತೆ ನೋಡ್ಕೊಂಬರೋಣ ಬನ್ನಿ. ಇದು ಸ್ಟಾರ್ ಫ್ರೂಟು ನೋಡಿರ್ತೀರಾ, ಇದನ್ನು ಯಾರೋ ಕೊಟ್ಟಿದ್ರು. ಅದಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಇದು ಒಂಥರ ತಿಂತಿದ್ರೆ ಒಂದು ಕಡೆ ಹುಳಿ ಹುಳಿ ಮತ್ತು ಒಂದು ಕಡೆ ಸ್ವೀಟು ಉಪ್ಪು ಖಾರ ಹಾಕ್ಕೊಂಡು ತಿನ್ನೋಕ್ಕೆ ಮಾತ್ರ ತುಂಬ ಚೆನ್ನಾಗಿರುತ್ತೆ. ನಾನು ಫಸ್ಟ್ ಟೈಮ್ ಇದನ್ನು ನಾವು ಒಂದ್ಸಲ ಯೂನಿವರ್ಸಿಟಿಗೆ ಹೋಗಿದ್ವಿ ಆಯಿತಾ, ಏನಕ್ಕೋ ಅಂತ ಫ್ರೆಂಡ್ಸ್ ಎಲ್ಲ. ಅಲ್ಲಿ ಫಸ್ಟ್ ಟೈಮ್ ಈ ಫ್ರೂಟ್ನ ತಿಂದಿದ್ದು ನಾವು. ಇದೇನೋ ಹಿಂಗಿದೆ ಅಂತ ಅಂದ್ಬಿಟ್ಟು ತಗೋತಾನೆ ಇರಲಿಲ್ಲ. ಅದನ್ನು ಮಾರ್ತಿದ್ರೆ ಅವರೇ ಕರೆದ್ಬಿಟ್ಟು ಇದನ್ನು ಟೇಸ್ಟ್ ಮಾಡಿ ನೋಡಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ರು. ಆವಾಗ ತುಂಬ ಇಷ್ಟ ಆಯಿತು. ಅದಾದಮೇಲೆ ಅದು ಎಲ್ಲೂ ಸಿಕ್ಕಿರಲಿಲ್ಲ. ಅದಕ್ಕೆ ಕಟ್ ಮಾಡ್ಕೊಂಡು ತಿನ್ನೋಣ ಅಂತ. ಮತ್ತು ಇದನ್ನು ಜಾಸ್ತಿ ತಿನ್ನಲೂಬಾರ್ದಾಯ್ತಾ, ಆರೋಗ್ಯಕ್ಕೆ ಇದಷ್ಟು ಒಳ್ಳೆಯದಲ್ಲ. ಲಿಮಿಟಾಗಿ ತಿಂದರೆ ಒಳ್ಳೆಯದು ಆಯಿತಾ. ವೈಟಮಿನ್ ಸಿ ಎಲ್ಲ ಇರುತ್ತೆ, ಆದರೆ ಅತಿಯಾಗಿ ತಿನ್ನೋಕ್ಕೋದ್ರೆ ಒಳ್ಳೆಯದಲ್ಲ. ಅದರಲ್ಲೂ ಈ ಕಿಡ್ನಿ ಪ್ರಾಬ್ಲಮ್ಸ್ ಇರುತ್ತೆ ನೋಡಿ, ಅವರು ಇದನ್ನು ಜಾಸ್ತಿ ತಿನ್ನಬಾರ್ದಂತೆ. ಡಯಾಲಿಸಿಸ್ ಮಾಡಿಸೋರು ಅವರೆಲ್ಲ, ಮತ್ತು ಪ್ರೆಗ್ನೆಂಟ್ ಮತ್ತು ಬ್ರೆಸ್ಟ್ ಫೀಡಿಂಗ್ ಅಂತಾರೆ, ಅವರು ಜಾಸ್ತಿ ತಿನ್ನಬಾರ್ದು ಅಂತಾರೆ. ಏನಪ್ಪ, ಈಗ ಕಟ್ ಮಾಡಿಬಿಟ್ಟು ಉಪ್ಪು ಖಾರ ಹಾಕೊಂಡು ತಿನ್ನಬೇಕು. ಮಕ್ಳಿಗೆ ಕೊಡ್ಬೋದು, ಅದಕ್ಕೆ ಇವನಿಗೊಂದು ಹಣ್ಣು ಕೊಡೋಣ ಅಂದ್ಬಿಟ್ಟು ಕಟ್ ಮಾಡ್ತಾ ಇದ್ದೆ. ಒಳಗಡೆ ಇಲ್ಲಿ ಸೀಡ್ಸ್ ಇರುತ್ತೆ, ಅದು ತೆಗ್ದಾಕಿದ್ರೆ ಹಿಂಗೆ ಕಾಣಿಸುತ್ತೆ. ನೋಡಿ ತೋರಿಸ್ತೀನಿ ನೋಡಿ, ಈ ಥರ ಸಣ್ಣ ಸಣ್ಣದು ಸೀಡ್ಸ್ ಇರುತ್ತೆ. ತಗೋ ಆಯ್ತು ತಗೋ. ಕನ್ನಡದಲ್ಲಿ ಎಂತ ಕರೀತಾರೆ ಇದನ್ನ ಗೊತ್ತಿಲ್ಲ. ಸ್ಟಾರ್ ಫ್ರೂಟ್ ಅಂತ ಕರೀತಾರೆ ಅಂತ ಗೊತ್ತು, ಅದಲ್ಲದೆ ಬೇರೆ ಏನು ಕರೀತಾರೆ ಅಂತ ಗೊತ್ತಿಲ್ಲ ನನಗೆ. ಈ ಸ್ಟಾರ್ ಫ್ರೂಟಲ್ಲಿ ಫೈಬರು, ಪೊಟ್ಯಾಷಿಯಮ್ಮು, ಕಾರ್ಬೋಹೈಡ್ರೇಟು ಎಲ್ಲ ಇದೆ. ಮತ್ತು ಸ್ಕಿನ್ಗೆ ಚೆನ್ನಾಗಿರುತ್ತೆ, ಮತ್ತು ಬಾಡಿನ ಹೈಡ್ರೇಟ್ ಆಗಿಟ್ಟಿರುತ್ತೆ ಲಿಮಿಟಾಗಿ ತೊಗೊಂಡ್ರೆ. ಸೊ ಉಪ್ಪು ಖಾರ ಹಾಕಿ ತಿಂತಾಯಿದ್ರೆ ನಿಮಗೂ ಬಾಯಲ್ಲಿ ನೀರು ಬರ್ತಿದೆಯಾ? ನನಗಂತೂ ಈ ಥರದ್ದು ದಿನಾದರೂ ವೀಡಿಯೋ ನೋಡಿಬಿಟ್ರೆ ನನ್ನ ಬಾಯಲ್ಲಿ ನೀರು ಬಂದ್ಬಿಡುತ್ತೆ. ಚೆನ್ನಾಗಿದೆ, ಹುಳಿ ಇಲ್ಲ. ಸೊ ನಾವು ಆ್ಯಕ್ಚುಲಿ 3 to 4 days ಆಚೆ ಹೋಗ್ತಾ ಇದ್ದೀವಿ ಫ್ಯಾಮಿಲಿ. ಧರ್ಮಸ್ಥಳ ಮತ್ತು ಸುಬ್ರಹ್ಮಣ್ಯ ಹೋಗಿ ಬರೋಣ ಅಂತ. 4 ದಿವಸ ಆಗುತ್ತೆ. ಸೊ ದೊಡ್ಡ ಲಗೇಜಲ್ಲಿ ಪ್ಯಾಕ್ ಮಾಡಬೇಕು. ನಾನು ಪ್ಯಾಕ್ ಮಾಡೋವಾಗ ತೋರಿಸೋಣ ಅಂದ್ಕೊಂಡೆ, ಬಟ್ ಮರ್ತೋದೆ. ಫಸ್ಟು ನಾನಿಲ್ಲಿ ಅವನಿಗೆ ಒಂದಷ್ಟು ಡೈಪರ್ಗಳನ್ನ ತೊಗೊಂಡಿದ್ದೀನಿ, ಬಟ್ಟೆ ಎಲ್ಲ ಆಲ್ರೆಡಿ ಪ್ಯಾಕ್ ಮಾಡಿಬಿಟ್ಟಿದ್ದೆ. ಸೊ ನಾನು ಏನೇನು ತೊಗೊತೀನಿ ಎಲ್ಲಾದರೂ ಈ ಥರ ಆಚೆ ಹೋದಾಗ ಅನ್ನೋದನ್ನು ತೋರಿಸ್ತೀನಿ. ಸೊ ಮೆಡಿಸನ್ ಬೇಕೇ ಬೇಕು. ನಂದು ವೆಪೋ ರಬ್ಬು, ಪಾಪುಗೆ ಬೇಬಿ ರಬ್ಬು, ಪಾಪುದು ಮೆಡಿಸನ್, ಈ ಆಯಿಂಟ್ಮೆಂಟ್ ಅಂತೂ ನನಗೆ ಬೇಕೇ ಬೇಕಾಯ್ತಾ. ನನಗೆ ಜಾಸ್ತಿ ಜರ್ನಿ ಮಾಡೋಕ್ಕಾಗಲ್ಲ, ಕೂತ್ಕೊಳ್ಳೋಕ್ಕಾಗಲ್ಲ, ಸೊಂಟ ನೋವು, ಬೆನ್ನೋವು ಬಂದ್ಬಿಡುತ್ತೆ. ಅದಕ್ಕೆ ಈ ಆಯಿಂಟ್ಮೆಂಟ್ ಅಂತೂ ನನಗೆ ಯಾವಾಗಲೂ ಇರಲೇಬೇಕು. ಮತ್ತು ಪಾಪುಗೆ ಜ್ವರದ್ದು, ನೆಗಡಿದು, ಕೆಮ್ಮು ಸಿರಪ್ಪು ಇದಿಷ್ಟು ಎಲ್ಲಾದರೂ ಹೋದಾಗ ನಾನು ಕ್ಯಾರಿ ಮಾಡೇ ಮಾಡ್ತೀನಿ. ಇದನ್ನೆಲ್ಲ ಮರೆಯೋ ಹಾಗೆ ಇಲ್ಲ. ಮತ್ತು ಟವಲ್ಲು, ಶಾಲು, ಸೊ ಇದೆಲ್ಲ ಬೇಕೇ ಬೇಕು. ಎಲ್ಲಾದರೂ ಒಂದಷ್ಟು ದಿವಸ ಆಚೆ ಹೋಗ್ತಾ ಇದ್ದೀವಿ ನಾವು ಅಂತ ಅಂದಾಗ. ಮಕ್ಕಳಿದ್ದಾಗ ಲಗೇಜ್ ಸ್ವಲ್ಪ ಜಾಸ್ತಿನೇ ಆಗುತ್ತೆ. ಸೊ ನಾನು ಸೀರೆ ಹಾಕ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿ ಈ ಸಲ ಜಾಸ್ತಿ ಸೀರೆಗಳನ್ನೇ ಹಾಕ್ಕೊಂಡಿದ್ದೀನಿ. ಸೊ ಅದಾದಮೇಲೆ ನೆಕ್ಸ್ಟ್ ಬಂದು ಇನ್ನು ಪಾಪುಗೆ ಬೇಕಾಗಿರೋ ಥರ ಸೋಪು ಮತ್ತು ಟೂತ್ ಬ್ರಷ್ಷು, ವಾಷನಿಗೆ. ಸೊ ಗೋಲ್ಡೆಲ್ಲ ವಿಯರ್ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ಎಲ್ಲ ಆರ್ಟಿಫಿಷಿಯಲ್ ತೊಗೊಂಡಿದ್ದೀನಿ. ಲಿಪ್ ಲೈನರು, ಲಿಪ್ಸ್ಟಿಕ್ಕು, ಕ್ರೀಮು ಅಷ್ಟೇ. ಇನ್ನೇನು ಜಾಸ್ತಿ ನಾನೇನು ಮೇಕಪ್ ಪ್ರಾಡಕ್ಟ್ ಏನೂ ಯೂಸ್ ಮಾಡಲ್ಲ. ಒಂದು ಸೋಪು, ಶಾಂಪು ಎಲ್ಲ ಬೇಡ ಅಂದ್ಬಿಟ್ಟು ಬರೀ ಸೋಪ್ ಮಾತ್ರ ಹಾಕ್ಕೊಂಡಿದ್ದೀನಿ. ಪಾಪುದು ಕ್ರೀಮ್ ಎಲ್ಲ, ಬಾಡಿ ಲೋಷನ್ ಎಲ್ಲ ಈ ಥರ ಚಿಕ್ಕದಕ್ಕೆ ಇಟ್ಕೊಂಡಿದ್ದೀನಿ. ದೊಡ್ಡದೆಲ್ಲ ಕ್ಯಾರಿ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಎಲ್ಲ ಚಿಕ್ಕದಾಗಿ ಇಟ್ಕೊಂಡಿದ್ದೀನಿ.
ಇವನೊಬ್ಬ ಇರೋದ್ರಿಂದ ನನಗೆ ಇಷ್ಟು ದೊಡ್ಡ ಲಗೇಜ್ ಆಗಿರೋದು. ನಾನೊಬ್ಬಳೇ ಹೋಗಂಗಿದ್ದಿದ್ರೆ ಇಷ್ಟು ದೊಡ್ಡ ಲಗೇಜ್ ಆಗ್ತಾನೇ ಇರಲಿಲ್ಲ ಅದು. ಸೊ ಮಕ್ಕಳಿದ್ರೇ ಅಷ್ಟು. ಆಮೇಲೆ ಏನಾದರೂ ಮರ್ತುಬಿಡ್ತೀನ, ಎಲ್ಲ ಹಾಕ್ಕೊಂಡಿರ್ತೀನಿ, ಆದರೂ ಒಂಥರ ಭಯ, ಏನಾದ್ರು ಮರ್ತುಬಿಟ್ಟಿರ್ತೀನ ಅಂತ. ಆಮೇಲೆ ಅವನಿಗೆ ಫುಡ್ಗೆ ಅಂತ ಅಂದ್ಬಿಟ್ಟು ನಾವು ಕರೆಂಟ್ ಸ್ಟವ್ ತೊಗೊಂಡೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಸಾಲ್ಟು, ಪೆಪ್ಪರು, ಒಂದರಲ್ಲಿ ಏನು ಬಿಡ್ರಾಗಿ ಹಿಟ್ಟು, ಓಟ್ಸು, ಸ್ಪೂನು, ಕರ್ಚೀಫು ಎಲ್ಲನೂ ನೆನಪಿಟ್ಕೊಂಡು ಹಾಕಿಟ್ಕೊಂಡಿದ್ದೀನಿ. ಯಾಕಂದರೆ ಅಷ್ಟೋ ಟೈಮು ಆಚೆ ಫುಡ್ ಅವನಿಗೆ ಬೇಡ ಅಂತ, ಆದಷ್ಟು ಇಲ್ಲೇ ಮಾಡ್ಕೊಳ್ಳೋಣ ಅನ್ನೋ ಕಾರಣಕ್ಕೋಸ್ಕರ ಇದೆಲ್ಲ ತೊಗೊಂಡು ಹೋಗ್ತಾಯಿದ್ದೀನಿ. ಆಮೇಲಿಂದ ಒಂದಷ್ಟು ಸಾಕ್ಸು, ನನಗೊಂದು 3-4 ಸೆಟ್ಟು ಸಾಕ್ಸು ಮತ್ತು ಪ್ಲ್ಯಾಸ್ಟಿಕ್ ಕವರು ಬೇಕಾಗುತ್ತೆ ಏನಕ್ಕಾದರೂ ಬಟ್ಟೆ ಒದ್ದೆ ಆದಾಗ, ಈ ಥರ ಏನಾದರೂ ಬೇಕಾಗುತ್ತೆ. ಹಾಗಾಗಿ ವೇಸ್ಟು ಒಂದಷ್ಟು ಪ್ಲ್ಯಾಸ್ಟಿಕ್ ಕವರ್ಸ್ನ ಇಟ್ಕೊಂಡಿರ್ತೀನಿ ನಾನು. ನನಗೆ ಆ್ಯಕ್ಚುಲಿ ಇದೊಂದು ಬ್ಯಾಗೆ ಇಬ್ಬರದು ಲಗೇಜ್ ಇಡಿಸೋ ಅಷ್ಟು ದೊಡ್ಡದು ಇದೊಂದೇ ಇರೋದು. ಅದು ಬಿಟ್ಟರೇನೆಲ್ಲ ಅದಕ್ಕಿಂತ ಚಿಕ್ಕದು. ಸೊ ಅದಕ್ಕೆ ನಾನು ಜಾಸ್ತಿ ಎಲ್ಲಿಗೆ ಹೋದ್ರೂ ಅದೇ ಬ್ಯಾಗ್ ತೊಗೊಂಡು ಹೋಗ್ತೀನಿ. ಆಮೇಲಿಂದ ಹ್ಯಾಂಡ್ ಬ್ಯಾಗಲ್ಲಿ ಏನು ಇಟ್ಕೊಂಡಿರ್ತೀನಿ ಅಂದರೆ ಎಕ್ಸ್ಟ್ರಾ ಒಂದೇ ಒಂದು ಡೈಪರು, ಮತ್ತು ಒಂದು ಎಕ್ಸ್ಟ್ರಾ ಒಂದು ಗುಲಾಬಿ ಇಟ್ಕೊಂಡಿರ್ತೀನಿ, ಮತ್ತು ಎಕ್ಸ್ಟ್ರಾ ಒಂದು ಪ್ಯಾಂಟು, ಏನಾದರೂ ಸುಸು ಮಾಡಿಕೊಂಡ್ರೆ ಅಂತ ಇರಲಿ ಅಂತ, ಮತ್ತು ಒಂದು ವೆಟ್ ವೈಪ್ಸು, ನಂದು ಆಧಾರ್ ಕಾರ್ಡು, ವಾಟರ್ ಬಾಟಲ್ಲು. ಈ ಫೀಡಿಂಗ್ ಬಾಟಲನ್ನು ಯೂಸ್ ಮಾಡಲ್ಲ, ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಇಟ್ಕೊಂಡಿದ್ದೀನಿ. ಇಲ್ಲಾದರೂ ಹಾಲೇನಾದರೂ ತೊಗೊಂಡ್ರೆ ಅವನೇನು ನಿಪ್ಪಲ್ಲೇ ಕುಡಿಬೇಕಂತ ಏನಿಲ್ಲ, ಅದು ತೆಗೆದ್ಬಿಟ್ಟು ಕೊಟ್ಟರು ಕುಡಿತಾನೆ. ಮತ್ತು ಇನ್ನೊಂದು ಕರ್ಚೀಫ್ ಎಕ್ಸ್ಟ್ರಾ ಮತ್ತು ಒಂದು ಸ್ವೆಟರ್, ಇಷ್ಟಂತೂ ಇದ್ದೇ ಇರುತ್ತೆ. ಓಂ ಹೇಳು. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಮೇಲಿಟ್ಕೊ. ಅಯ್ಯೋ ಓಂ ನಮಃ ಶಿವಾಯ. ಹೇಳಪ್ಪ, ಓಂ ನಮಃ ಶಿವಾಯ ಹೇಳಪ್ಪ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಸಬ್ಬಕ್ಕಿ ಅಥವಾ ಸಾಬುದಾನ ಅಂತ ಕರೀತಾರೆ. ಇದು ಆ್ಯಕ್ಚುಲಿ ಮಕ್ಕಳಿಗೆ ವೆಯ್ಟ್ ಗೇನ್ಗೆ ಬೆಸ್ಟು ಆಯಿತಾ. ಸೊ ಇದರಲ್ಲೇನಾದರೂ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸಬ್ಬಕ್ಕಿನ ತರಿಸಿದೆ. ತಂದು 1 ವಾರ ಆಯ್ತಾಯ್ತಾ. ಏನಾದರೂ ಮಾಡೋಣ ಅಂತಂದರೆ ಮಾಡೋಕ್ಕೆ ಆಗಿಲ್ಲ, ನಾನು ಸರಿಯಾಗಿ ಮನೇಲೇ ಇಲ್ಲ, ಮಾಡೋಕ್ಕಾಗಿಲ್ಲ. ಸೊ ಫಸ್ಟ್ ನಾನು ಸಬ್ಬಕ್ಕಿನ ಈ ಥರ ಪೌಡ್ರ್ ಮಾಡ್ಕೊಂಬಿಡ್ತೀನಿ. ಸಬ್ಬಕ್ಕಿನ ಕಾಳು ಇರುತ್ತಲ್ವ, ಅದನ್ನು ಹಾಗೆ ಇಟ್ಕೊಂಡು ನೆನೆಸಿ ಅದರದ್ದು ಗಂಜಿ ಥರ ಇರುತ್ತಲ್ಲ, ಅದನ್ನು 6 ಮಂತ್ ಕಂಪ್ಲೀಟ್ ಆಗಿರೋವಂಥ ಮಕ್ಳಿಗೂ ಕೊಡ್ಬೋದು. ಬಟ್ ನಾನು ಈಗ ಏನು ಮಾಡ್ತೀನಿ, ಈಗ ಹಂಗೆ ಕೊಡ್ತೀನಿ ಅಂದರೆ ಕಾಳುಗಳೆಲ್ಲ ತೆಗೆದ್ಬಿಡ್ಬೇಕು. ಅದನ್ನು ತಿನ್ನೋಕ್ಕಾಗಲ್ಲ ಮಕ್ಕಳಿಗೆ, ಸಣ್ಣ ಮಕ್ಕಳಿಗೆ ಆಯಿತಾ. ದೊಡ್ಡ ಮಕ್ಕಳಾದರೆ ತಿನ್ಬೋದು. ಅದಕ್ಕೆ ನಾನು ಈ ಥರ ಪೌಡ್ರ್ ಮಾಡಿಕೊಂಡು ಈ ಥರ ಮಾಡ್ತಾಯಿದ್ದೀನಿ. ಫಸ್ಟ್ ನಾನೇನು ಮಾಡಿದ್ದೀನಿ, ಒಂದೂವರೆ ಸ್ಪೂನಷ್ಟು ಸಾಬುದಾನ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಒಂದು ಅಂದಾಜಲ್ಲಿ ಒಂಚೂರು ನೀರು ಹಾಕ್ಕೊಂಡಿದ್ದೀನಿ. ಇದೊಂಚೂರು ಜಾಸ್ತಿನೇ ನೀರು ಹಿಡಿಸುತ್ತೆ ಆಯಿತಾ, ಯಾಕಂದರೆ ಇದು ಮಾಡ್ತಾ ಸ್ವಲ್ಪ ಗಟ್ಟಿ ಆಗಿಬಿಡುತ್ತೆ. ಹಾಗಾಗಿ ಒಂಚೂರು ಜಾಸ್ತಿನೇ ನೀರು ಹಿಡಿಸುತ್ತೆ. ಇದಲ್ಲದೇ ಸಾಬುದಾನ ಯೂಸ್ ಮಾಡಿಕೊಂಡು ತುಂಬ ವೆರೈಟಿ ಫುಡ್ ಮಾಡ್ಬೋದಾಯ್ತಾ. ನಾನು ಮಾಡಿದಾಗೆಲ್ಲ ನಿಮಗೆ ಒಂದೊಂದು ಫುಡ್ ತೋರಿಸ್ತಾ ಇರ್ತೀನಿ, ಡೈಲಿ ವೀಡಿಯೋಸ್ನ ನೋಡ್ತಾ ಇರಿ. ಜೊತೆಗೆ ಒಂಚೂರು ಸಾಲ್ಟ್ ಹಾಕ್ತಾಯಿದ್ದೀನಿ. ಉಪ್ಪು ಹಾಕ್ತೀನಿ ಅಂದರೆ ಅದು 1 ವರ್ಷದ ಮೇಲ್ಗಡೆ ಇರೋ ಅಂಥ, ಅಂದರೆ 1 ವರ್ಷ ಕಂಪ್ಲೀಟ್ ಆಗಿರೋ ಅಂಥ ಮಕ್ಕಳಿಗೆ ಹಾಕಿ, 1 ವರ್ಷದ ಒಳಗಡೆ ಇರೋ ಮಕ್ಕಳಿಗೆ ಹಾಕ್ತಾಯಿದ್ದೀನಿ ಅಂತಂದರೆ ಉಪ್ಪನ್ನ ಸ್ಕಿಪ್ ಮಾಡಿಬಿಟ್ಟು ಹಾಗೆ ಈ ಥರ ಗಂಜಿ ಥರ ಮಾಡಿ, ಈಗ ರವೆ ಗಂಜಿ, ಅಕ್ಕಿ ಗಂಜಿ ಎಲ್ಲ ಮಾಡ್ತೀವಲ್ವ, ಆ ಥರ ಮಾಡಿಬಿಟ್ಟು ಕೊಡ್ಬೋದು. ಆದರೆ ಚೆನ್ನಾಗಿ ಬೇಯಬೇಕಿದು ಆಯಿತಾ. ಅರ್ಧಂಬರ್ಧ ಬೇಯಿಸಿ ಎಲ್ಲ ಕೊಡೋಕೆ ಹೋಗಬಾರ್ದು, ಚೆನ್ನಾಗಿ ಬೇಯಬೇಕು. ಸಿಮ್ಮಲ್ಲಿ ಹಾಕಿ ಬಿಟ್ಬಿಟ್ರೆ ಚೆನ್ನಾಗಿ ಬೇಯುತ್ತೆ. ಅದಕ್ಕೆ ಒಂಚೂರು ಜೀರಿಗೆ ಪೌಡ್ರ್ ಹಾಕ್ಕೊಂಡಿದ್ದೀನಿ ನಾನು ಜೀರಿಗೆ ಪೌಡ್ರು, ಪೆಪ್ಪರ್ ಪೌಡ್ರು ಮಾಡಿ ಇಟ್ಕೊತೀನಿ. ಅಂಗಡಿಯಿಂದ ತರಿಸಿರೋ ಪೌಡ್ರ್ ಹಾಕಲ್ಲ, ಮನೇಲೇ ಜೀರಿಗೆ ತರಿಸಿ ಅದನ್ನು ತೊಳೆದು ಒಣಗಿಸಿ ಪೌಡ್ರ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ನಾನು. ಸೊ ಒಂಚೂರು ಜೀರಿಗೆ ಪೌಡ್ರು ಟೇಸ್ಟ್ ಕೊಡುತ್ತೆ, ಚೆನ್ನಾಗಿ ಡೈಜೆಷನ್ ಆಗುತ್ತೆ. ಆ ಒಂದು ರೀಸನ್ಗೆ. ಇಲ್ಲ ಬರೀ ಸಪ್ಪೆ ಏನು ಕುಡಿತವೆ ಮಕ್ಕಳು ಅಲ್ವಾ. ಸೊ ಈ ಥರ ಕನ್ಸಿಸ್ಟೆನ್ಸಿ ಬಂದಿದೆ. ಅದಾದಮೇಲೆ ಅದಕ್ಕೆ ನಾನು ಒಂಚೂರು ಬೇಕಂದರೆ ಪೆಪ್ಪರ್ ಪೌಡ್ರು ಕೂಡ ಹಾಕ್ಕೋಬೋದು. ಸೊ ಚೂರು ತುಪ್ಪ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈಗ ಪುನರ್ವಂಗ್ ನಾನು ಅದನ್ನು ತಿನ್ನೋದಕ್ಕೆ ಕೊಡ್ತೀನಿ. ಇದರಲ್ಲಿ ಸ್ವೀಟ್ ಮಾಡ್ಬೋದು, ಹಾಲು ಹಾಕಿ ಪಾಯಸ ಥರ ಮಾಡಿ ಕೊಡ್ಬೋದು. ನಾನು ತೋರಿಸ್ತೀನಿ ಆಯಿತಾ. ಪ್ರತಿ ದಿವಸ ಒಂದೊಂದು ಥರ ಮಾಡಿ ತೋರಿಸ್ತೀನಿ, ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ಆವಾಗ ನಿಮಗೂ ಯೂಸ್ ಆಗುತ್ತೆ. ಇಲ್ಲೊಬ್ರು ಪಪ್ಪಿ ನೋಡೋಕ್ಕೆ ಅಂದ್ಬಿಟ್ಟು ಚೇರ್ ಮೇಲೆ ಕೂತ್ಬಿಟ್ಟವ್ರು ಇಲ್ಲಿ. ಸರ್ ನಮಸ್ತೆ ಸರ್, ಪಪ್ಪಿಯಲ್ಲಿ
ಅಲ್ಲಿದೆಯಾ ಕರಿ. ಇಷ್ಟು ದಿವಸ ಬಂದಿದ ತಕ್ಷಣ ಓಡ್ ಬಂದ್ಬಿಡ್ತಿದ್ವು, ಇವತ್ತೆಲ್ಲೋ ಇಲ್ವೇ ಇಲ್ಲ. ಪಪ್ಪಿ ಪಪ್ಪಿ ಪಪ್ಪಿ. ನೋಡಿ ಇಲ್ಲೊಂದು ಬಂತು. ಅಲ್ಲಿ ಅನ್ನ ಬೇಕಾ? ಯಾರು ಯಾರು ಇಲ್ಲ. ಕೂತು ಕೆಳಗೆ, ಕೂತು ಕೆಳಗೆ, ನೀ ಕೆಳಗೆ ಕೂತು. ಅಯ್ಯಪ್ಪ, ಅಲ್ಲೋಳು ಕಚ್ಚಿ ಮಾಡ್ತಿದ್ದೆ ಅದು. ಕಚ್ಚಬೇಡ ಹೇಳು, ಕಚ್ಚಬೇಡ ಅಂತ ಹೇಳು. ಹೇಳು. ಆಗೋಯ್ತು ಪಪ್ಪಿಗೆ. ಅಯ್ಯೋ ಏನಾಯ್ತು? ಆಯ್ತು, ಅದಕ್ಕೆ ಮಲಗಿರೋದು. ಓಕೆ ಗಾಯ್ಸ್, ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.